Line, draw, game on, game! Kabaddi! Yes, ಒಂದೊಳ್ಳೆ ಆರಂಭ ಸಿಕ್ಕಿದೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ. ಶ್ರೀ ಸಾಯಿ ನೆಲಮಂಗಲ ರಾಜಕಾರಣದ ಒಂದು ಉತ್ತಮವಾದಂತಹ ಹಿಡಿತವನ್ನು ಸಾಧಿಸಿಕೊಳ್ಳುವ ಮೂಲಕ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ ಶ್ರೀ ಸಾಯಿ ನೆಲಮಂಗಲ. ಈ ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗಿದೆ. ಶಿವ 2-0 ದಾಳಿಯಲ್ಲಿ ಮನೋಜ್ ಗೌಡ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಒಬ್ಬ ಶ್ರೇಷ್ಠ ಆಟಗಾರ. ರಾಯಲ್ಸ್ ತಂಡ ಪರವಾಗಿ ಆಡಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರೊ ಕಬಡ್ಡಿಯಲ್ಲಿ ಪ್ರತಿನಿಧಿಸಿ ಪ್ರಸ್ತುತ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎರಡು ಒಂದರಲ್ಲಿ ಪಂದ್ಯ 2-each, ಎರಡು ಸಮ. ಕೃಪಾ ಸಾಗರ್ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿದಂತ ಆಟಗಾರ. ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ನೀಲಕಾಯದ ಆಟಗಾರ. ತನ್ನ ಹೈಟ್ ಅನ್ನು ಇಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೊಮ್ಮೆ ದಾಳಿಯಲ್ಲಿ ಮನೋಜ್ ನಮ್ಮ ಭಾರತೀಯ ದೇಶೀಯ ಕಡೆ ಕಬಡ್ಡಿಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ಹಾಗೂ ಈ ಭಾಗದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ಪ್ರಿಯಾ ಕೃಷ್ಣರವರ ಒಂದು ನೇತೃತ್ವದಲ್ಲಿ ನಮ್ಮ ಡಾಕ್ಟರ್ ಎನ್ ಕೆ ಶಿವಣ್ಣ ಸರ್ ಅವರು ಹಾಗೆ ಗೋವಿಂದರಾಜನಗರ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಕಣ್ಣರವರ ಒಂದು ಸಾರಥ್ಯದಲ್ಲಿ ಅದ್ದೂರಿಯಾದಂತಹ ಕಬಡ್ಡಿ ಪಂದ್ಯಾವಳಿಯ ಫೈನಲ್ ಪಂದ್ಯ ನಡೀತಾ ಇದೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಆರ್ಮಿ ಕಪ್ ಯಾರ ಪಾಲಾಗುತ್ತೆ ಎಂದು ಕಾದು ನೋಡುವಂತಹ ಕ್ಷಣ. ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ 5-2 ಪಂದ್ಯ ಸಾಗ್ತಾ ಇದೆ. 3 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಏನೋ ಹೇಳಿದ್ರು ಫುಲ್ ಜಾಲಿ. ಅವರು ರಾಜಕಾರಣ ನೋಡುವ ಕೃಪಾ ಸಾಗರ್ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಮ್ಮ ಡಾಕ್ಟರ್ ಎನ್ ಕೆ ಶಿವಣ್ಣ ಸರ್ ಅವರ ಜೊತೆಲಿ ಲಕ್ಕಣ್ಣ ಅವರ ಜೊತೆಲಿ ಶ್ರೀಯುತ ರಘುರವರು ಈ ಕಾರ್ಯಕ್ರಮಕ್ಕೋಸ್ಕರ ಸುಮಾರು 15 ದಿನಗಳ ಕಾಲ ಊಟ ಎಲ್ಲ ಬಿಟ್ಟಿದ್ದಾರೆ. ಹಾಗೆ ಅವರ ಜೊತೆ ನಮ್ಮ ನಾಗಭೂಷಣ್ ಅವರು, ಶ್ರೀಯುತ ರಮೇಶ್ ಅವರು, ಶ್ರೀಯುತ ಶರತ್ ಅವರ ಒಂದು ಸಾಥ್ ಸಿಕ್ಕಿರೋದ್ರಿಂದಲೇ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ. ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಜಿಲ್ಲೆಯಿಂದ ಮಾಜಿ ಸೈನಿಕರು ಬಂದಿದ್ರು. ಈ ಒಂದು ಫೈನಲ್ ಪಂದ್ಯದ ವೀಕ್ಷಣೆಗೆ ಆಗಮಿಸಿರುವಂತಹ ನಮ್ಮ ಶ್ರೀಯುತ ದಾಸಪ್ಪನವರು, ಸಮಾಜ ಸೇವಕರು, ಹಾಗೆ ಶ್ರೀಯುತ KT ಗೌಡ್ರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಫೈನಲ್ ಪಂದ್ಯದ ವೀಕ್ಷಣೆಗೆ ಆಗಮಿಸಿದ್ದಾರೆ. ಶ್ರೀಯುತ ಉದಯ್ ಕುಮಾರ್ ಅವರು ಸಹ ಈ ಒಂದು ಫೈನಲ್ ಪಂದ್ಯದ ವೀಕ್ಷಣೆಗೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಹಾಗೆ 6-3 6-3 ಅದೇ ರೀತಿ ಶ್ರೀಯುತ ಶ್ರೀಧರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಮಾಜ ಸೇವಕರು 6-3 ಪಂದ್ಯ ಶ್ರೀ ಸಾಯಿ ನೆಲಮಂಗಲ ತಂಡ ಪರವಾಗಿ. ಆಕರ್ಷಕ ಟ್ರೋಫಿ ಕೂಡ ವೇದಿಕೆ ಮೇಲೆ ರಾರಾಜಿಸ್ತಾ ಇದೆ. ಕರ್ನಾಟಕದ ಅಭಿಮಾನಿಗಳಿಗೆ ಸದಾ ಒಂದೇ ಒಂದು ಚಿಂತೆ, ಇದೊಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಈ ಸಲ ಕಪ್ ಯಾವುದು? ಯಾವ್ದು? ನಾವು ಯಾವಾಗಲೂ ಹೇಳೋದು ಒಂದೇ ಮಾತು, ಈ ಸಲ ಕಪ್ ನಮ್ದೇ. ಯಾಕೆ ಜನರೇ ಈ ತರ ಹಿಂಸೆ ಕೊಟ್ರೆ? ಸಬ್ ಜೂನಿಯರ್ ಆಗ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ
ಕೇವಲ 2 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಎರಡು ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಉಸಿರುವಳಿ ಯಾವ ರೀತಿ ಕ್ಷಣ ಕ್ಷಣಕ್ಕದನ್ನ ಬಣ್ಣವನ್ನು ಬದಲಿಸ್ತಾ ಅದೇ ರೀತಿ ಕಬಡ್ಡಿ ಸಹ ಕ್ಷಣ ಕ್ಷಣಕ್ಕದನ್ನ ಫಲಿತಾಂಶವನ್ನು ಬದಲಿಸ್ಕೊಳ್ತಾ ಇರುತ್ತೆ. ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ಮನೋಜ 6 ಅಂಕದ ನಡುವೆ ಬೋನಸ್ ಆನ್ ಆಗಿದೆ. ಅಂಕವನ್ನ ಪಡೆದುಕೊಂಡ್ರೆ ಮಾತ್ರ ದಾಳಿಗಾರ ಇಲ್ಲಿ ಸೇಫ್ ಆಗ್ತಾನೆ. ಖಂಡಿತವಾಗ್ಲೂ ಹುಲಿ ಇಲ್ಲೇ ಇದೆ. ಆಜ್ಕಲ್ ನಿಮ್ಮಲ್ಲಿ ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಬೋನಸ್ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ಸ್ಕೋರ್ 6 ಈಚ 6-6. ಇದು ಫೈನಲ್ ಪಂದ್ಯ. ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಬಲಿಷ್ಠ ಮೂರ್ತಿ ಚಿಕ್ಕನಾಡು ಕೀರ್ತಿ ನೋಡು. ಅಭಿಷೇಕ್ ಟೈಮ್ ಫಸ್ಟ್ ಏಡ್ ನೀಡಿ ಆಡಿಸ್ಬೇಕು. ಆಟಗಾರರ ದೇಹಗಳ ನಡುವೆ ನಡೆಯುವಂತಹ ಸಂಘರ್ಷದಿಂದ ಕೆಲವೊಮ್ಮೆ ಇಂಜರ್ಡ್ ಆಗುವಂಥದ್ದನ್ನು ಕಾಣಬಹುದು. ಪ್ರಥಮ ಚಿಕಿತ್ಸೆ ಒಂದು ವ್ಯವಸ್ಥೆಯನ್ನು ನಮ್ಮ ಆಟಗಾರರು ನೀಡ್ತಾ ಇದ್ದಾರೆ. ರಾಕಿ ಎದ್ದಿದ್ದಾನೆ. ಜನ ಚಪಣೆ ಬರಲಿ. ಕಬಡ್ಡಿಯಲ್ಲಿ ಎಲ್ಲ ಸಹಜ ಫಿಟ್ ಆಗಿರ್ತಾರೆ. ಮತ್ತೆ ದಾಳಿಯಲ್ಲಿ ಮನೋಜ್ ಗೌಡ. ಶ್ರೀ ಸಾಯಿ ನೆಲಮಂಗಲ ತಂಡದ 4 ಆಟಗಾರರ ನಡುವೆ ಎಡಭಾಗದಲ್ಲಿ ಹಾಗೂ ಬಲಭಾಗದಲ್ಲಿ 2 ಭಾಗದಲ್ಲಿ ದಾಳಿಯನ್ನು ನಡೆಸಬಲ್ಲಂತಹ ಒಬ್ಬ ಶ್ರೇಷ್ಠ ದಾಳಿಗಾರ. ಒಂದು ಎಂಟಿ ರೈಡರ್ಗೆ ವಾಪಸ್ ಆದ್ರು. ಈ ಪಂದ್ಯದ ಸ್ಕೋರರ್ ಆಗಿ ನಳಿನ ಮೇಡಮ್ ಅವರು ಕಾರ್ಯನಿರ್ವಹಿಸ್ತಾರೆ. ಥರ್ಡ್ ರೈಡ್ ರೆಕಾರ್ಡ್ ಆಗಿ ಶ್ರೀತ ಮೋಹನ್ ಸರ್, 30 ಸೆಕೆಂಡ್ ಆಪರೇಟರ್ ಆಗಿ ವಿಷ್ಣು ಸರ್. 7 ಈಚ 7-7 ಪಂದ್ಯ. ಮೀನಾಕ್ಷಿ ಮೊದಲಂತಾಗಿ ಬಲವಾದಂತಹ ಮನವಿಯನ್ನು ಮಾಡ್ತಾ ಇದ್ದಾನೆ. in favor of Royal Sports Club. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ರಾಷ್ಟ್ರ ಕೃಷ್ಣ ಫೌಂಡೇಶನ್ ಮನೋಜ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಸಂಘಟನೆಗೆ ವಾಪಸ್ ಆದ್ರು. ಮತ್ತೆ ದಾಳಿಯಲ್ಲಿ ರಾಯಲ್ಸ್ ತಂಡದ ಮನೋಜ್ 3 ಆಟಗಾರರ ನಡುವೆ ಸೂಪರ್ ಟೆಕಲ್ ಆನ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಶ್ರೀ ಸಾಯಿ ನೆಲಮಂಗಲ ತಂಡದ ಮೆಚ್ಚಿನ ದಾಳಿಗಾರ ಲೋಹಿತ್. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯ ತಂಡದ
ಕ್ಯಾಪ್ಟನ್ ಆಗಿ ಕಳೆದ ವಾರವಷ್ಟೇ ಉತ್ತರಾಖಂಡ್ ರಾಜ್ಯದ ಹರಿದ್ವಾರದಲ್ಲಿ ನಡೆದಂತ ಕಬಡ್ಡಿ ಪಂದ್ಯಗಳಲ್ಲಿ ಭಾಗವಹಿಸಿದಂತ ಆಟಗಾರ. ಲೆಫ್ಟ್ ರೈಡರ್ ಮನೋಜ. ಫೈನಲ್ ಪಂದ್ಯದಲ್ಲಿ ರಾಯಲ್ಸ್ ತಂಡದ ಹಿರಿಯ ಅನುಭವಿ ಆಟಗಾರ ಹೇಮಂತ್ ಅವರು ಅಕ್ಕನ್ನು ಹೊರಗಡೆ ಇದ್ದಾರೆ. ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಇದೇ ಮೈದಾನದಲ್ಲಿ ಆಡಿ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಭಾಗದಲ್ಲಿ ರಾಕಿ ಯಾರೋ 10 ಜನ ಹೊಡೆದ್ರು, ಡೌನ್ ಆದವಲ್ಲ ರಾಕಿ. ಎಷ್ಟು ಜನ? ಎಸ್ ಲೋಹಿತ್ 10-8ರಲ್ಲಿ ಪಂದ್ಯ, 2 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಮತ್ತೆ ದಾಳಿಯಲ್ಲಿ ಯುವಸ್ ಕಬಡ್ಡಿ ಉತ್ತಮವಾದ ಒಂದು ರೀಚ್ ಇದೆ. ಪ್ರಯತ್ನ ಇತ್ತು. ಮನೋಜ್ ಜಿಲ್ಲೆ ಔಟಾಗಿ ಹೊರಗಡೆ ಹೋಗ್ತಾ ಇದ್ರೆ ಸ್ಕೋರ್ 10-10ರಲ್ಲಿ. ಫೈನಲ್ ಪಂದ್ಯ ಅಂದ್ರೆ ಇದಪ್ಪ. ರಾಯಲ್ಸ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ತರಬೇತುದಾರರಾಗಿ ಕಿಶೋರ್ ಅವರು, ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ನಾರಾಯಣಾಚಾರ್ಯ. ಜಾಲಿ ಜಾಲಿ ಇನ್ನೊಂದು ಸ್ವಲ್ಪ ಹೊತ್ತು. ಕಾರ್ತಿಕ್ ಹಾಗೂ ಸಹ ಬಿಗಿಯಾದಂತಹ ಟ್ಯಾಕಲ್. ದಾಳಿಗಾರರಿಗೆ ಒಂದು ಬೋನಸ್ ಅಂಕ ಮಾತ್ರ ಇಲ್ಲಿ ಸಿಗ್ತಾ ಇದೆ. 11 each, 1+2 3 point. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ 14-11 14-11ರಲ್ಲಿ ಪಂದ್ಯ. ರಾಯಲ್ಸ್ ತಂಡ ಪರವಾಗಿ ದಾಳಿಯಲ್ಲಿ ಕೃಪಾ ಸಾಗರ್, ರೈಟ್ ರೈಡರ್, ಚುರುಕಿನ ಒಂದು ಭಾಗಗಳ ಚೆನ್ನ. ಕವರ್ ಭಾಗದಲ್ಲಿ ಶಿವ. ಶಿವ ಬೇಡವಾದಂತಹ ಟ್ಯಾಕಲ್ ಮುಂದಾದರು. 14-12 14-12 in favor of Royal Sports Club. ಮಂಜು ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಪ್ರಯತ್ನ. ಗೆದ್ದಲ್ಲಿ ಸೇರ್ಬೇಕಾ ಮತ್ತೆ? ಕೃಪಾ ಸಾಗರ್ ಯುವ ಆಟಗಾರ. 14-12 14-12 ಬೋನಸ್ ಅಂಕದಲ್ಲಿ ಸೇರ್ಪಡೆ ಆಗ್ತಾರೆ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ. 14-13 1 ಅಂಕದ ಮುನ್ನಡೆಯಲ್ಲಿ ರಾಯಲ್ಸ್. ದಾಳಿಯಲ್ಲಿ ಮನೋಜ್ ಗೌಡ. ಮಲ್ಟಿಪಲ್ ಬ್ಯಾಕ್ ಪಾಯಿಂಟ್. ಹದಿನಾರು 16-13 in favor of Rocky. 16-14 ಪ್ರಥಮಾರ್ಧದ ಮುಕ್ತಾಯದಲ್ಲಿ 2 ಅಂಕದ ಮುನ್ನಡೆಯಲ್ಲಿ ರಾಯಲ್ಸ್ ತಂಡ ಇದೆ.
ಹಿಂದ್ ಮಾಡಕ್ಲ ಎಸ್, ಈ ಒಂದು 16-14 2 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಗ್ರೂಪ್ ಅಲ್ಲ 16-14 ಶ್ರೀ ಸಾಯಿ ನೆಲಮಂಗಲ ವಿರುದ್ಧ ರಾಯಲ್ಸ್. ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ವಿಶೇಷವಾಗಿ ನಮ್ಮ ಇಡೀ ಭಾರತ ದೇಶದಲ್ಲೇ ಎಲ್ಲೂ ಮಾಜಿ ಸೈನಿಕರ ಸಂಘ ಅಂತೇಳಿ ಇರಲಿಲ್ಲ. ಕಬಡ್ಡಿ ಆಡ್ಬೇಕಾರೆ ಕಬಡ್ಡಿ ಆಡ್ಬೇಕಾರೆ ಈಗ ಪ್ಲಾನಿಂಗ್ ನೋಡ್ಕೊಂಡೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರು ಅವರು ವಿಶೇಷವಾಗಿ ಸೈನ್ಯದಲ್ಲಿ ಸೇರೋದಕ್ಕಿಂತ ಮುಂಚಿತವಾಗಿ ಇದೇ ಮೈದಾನದಲ್ಲಿ ಈ ಭಾಗದಲ್ಲಿ ಸ್ಕೂಲ್ಗಳಲ್ಲಿ ಹೋಗಿ ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಅನಂತರದಲ್ಲಿ ಭಾರತೀಯ ಸೇನೆಯನ್ನ ಸೇರ್ತಾರೆ. ಆ ಭಾರತೀಯ ಸೇನೆಯಲ್ಲಿ ಸೇರಿದಂತ ನಂತರದಲ್ಲಿ ಜೂನಿಯರ್ ಕಮಿಷನ್ ಆಫೀಸರ್ ಆಗಿ ತಮ್ಮ ಅಗಾಧವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಪ್ರೊ ಕಬಡ್ಡಿಯಲ್ಲಿ ಸಿಕ್ಕಂತಹ ಒಂದು ಅವಕಾಶದಲ್ಲಿ ಅನೇಕ ಸೀಸನ್ಗಳಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಏಷ್ಯನ್ ಗೇಮ್ಸ್ ನಲ್ಲಿ ತೀರ್ಪುಗಾರರಾಗಿದ್ದಾರೆ. ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾಗಿ ವಿಶೇಷವಾಗಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ನಿರ್ಮಾತರು ಅಂದ್ರೆ ತಪ್ಪಾಗಿಲ್ಲ ನಮ್ಮ ಶಿವಣ್ಣನವರಿಗೆ. ಎಲ್ಲ ನಮ್ಮ ಮಾಜಿ ಸೈನಿಕರ ಜೋರ ಚಪ್ಪಲಿಗೆ ಶಿವಣ್ಣನವರಿಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಶಿವಣ್ಣನವರು, ಯಾಕಂದ್ರೆ ಬಹಳ ಯಶಸ್ವಿಯಾಗಿ ನಮ್ಮ ಲಕ್ಕಣ್ಣವರ ಜೊತೆಗೂಡಿ ನಮ್ಮ ಶಾಸಕರು ಪ್ರಿಯಕೃಷ್ಣ ಸರ್ ಅವರ ನೇತೃತ್ವದಲ್ಲಿ ಒಂದೊಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ ಕರ್ನಾಟಕ ರಾಜ್ಯದಿಂದ ಅನೇಕ ಮಾಜಿ ಸೈನಿಕರನ್ನ ಈ ಒಂದು ಬೆಂಗಳೂರಿಗೆ ನಿಮ್ಮ ಹುಟ್ಟು ನೆಲೆಗೆ ಕರೆತಂದಿದ್ದ ಸರ್, ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಹೇಗೆ ಅನಿಸ್ತಾರೆ? ಮೊದಲಿಗೆ ಈ ಗ್ರೌಂಡು ನಾನು ಕಲಿಸಿಕೊಟ್ಟಂತ ಗುರುಗೆ ನಾಗರಾಜ್ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಎರಡನೇದಾಗಿ ನನ್ನ ಸುಮಾರು ಜನ ನನ್ನ ಹಿರಿಯ ಕ್ರೀಡಾಪಟುಗಳಿದ್ದಾರೆ. ನನಗೆ ಮೊದಲನೇದಾಗಿ ನೆನ್ಸ್ಕೊಂಡ್ರೆ ರೇಣುಕಾ ಅಂತ, ಮಾದೇವ ಅಂತ, ನನ್ನ ಬಾಂಡವರು, ಇನ್ನು ಹಿರಿಯ ಆಟಗಾರರುಗಳು ನನ್ನ ಬೇಸಿಕ್ ನನ್ನ ಕಲಿಸ್ಕೊಟ್ಟಂತ ಇವತ್ತು ಏನೇ ಇದೆ ಸ್ಥಾನದಲ್ಲಿದ್ದೀನಿ. ನನ್ನ ರಾಜ್ಯಾಧ್ಯಕ್ಷ, ಸಂಸ್ಥಾಪಕ ಕೂಡ ಒಂದು ನಿರ್ಮಾತೃಗಳು, ನಾನು ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಇವತ್ತೆಲ್ಲ ನೋಡಿದ್ರೆ ಸುಮಾರು ನಮ್ದೆಲ್ಲ 28 ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಂಘ, ಸೈನಿಕರ ಸಂಘ ಅಂದರೆ ರಾಷ್ಟ್ರದಲ್ಲೇ ಭಾರತ ದೇಶದಲ್ಲೇ ಒಂದು ದೊಡ್ಡ ಸಂಘ ಅಂದರೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ. ಆ ಒಂದು ಅವಕಾಶವನ್ನ ಇದೇ ಗ್ರೌಂಡಲ್ಲಿ ಇದೇ ಮಣ್ಣಲ್ಲಿ ನನಗೆ ಕೊಟ್ಟಂಥದ್ದು. ಎರಡನೇದಾಗಿ ನನಗೆ ಪ್ಲೇಯರ್ ಆಗಿ ನನ್ನದೇ ಆದ ಅಚೀವ್ಮೆಂಟು ಯಾರು ಹೇಳಿಲ್ಲ ನನಗೆ ಗೊತ್ತಿಲ್ಲ, ನಾನೇ ಹೇಳಬೇಕು ಅನ್ಸುತ್ತದೆ. ಆ್ಯಸ್ ಎ ಪ್ಲೇಯರ್, ಆ್ಯಸ್ ಎ ಕೋಚ್, ಆ್ಯಸ್ ಎ ರೆಫ್ರಿ, ಹೈಯೆಸ್ಟ್ ಅಚೀವ್ಮೆಂಟ್ ಇನ್ ಕರ್ನಾಟಕ. ಕೆಲವರು ಪ್ಲೇಯರ್ ಆಗಿ ಅಚೀವ್ಮೆಂಟ್ ಮಾಡ್ತಾರೆ, ಕೆಲವರು ರೆಫ್ರಿ ಕೋಚ್ ಆಗಿ ಮಾಡ್ತಾರೆ, ಕೆಲವರು ರೆಫ್ರಿ ಆಗಿ ಮಾಡ್ತಾರೆ. ನಾನು ಮೂರರಲ್ಲಿ ಅಚೀವ್ ಮಾಡಿರುವಂಥ ಏಕೈಕ ಕರ್ನಾಟಕ ಕ್ರೀಡಾಪಟು. ಅದು ನನ್ನ ವಿಜಯನಗರ ಕಬಡ್ಡಿ ತಂಡದ ಆಟಗಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಭಾರತೀಯ ಶ್ರೇಣಿಯ ಆಟಗಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಪರಿವಾರ, ನನ್ನ ಸೈನಿಕ ಪರಿವಾರದ ಸದಸ್ಯ ಅಂತ ಇಚ್ಛೆ ಪಡ್ತೀನಿ. ಒಂದು ವಿಜಯನಗರ, ಒಂದು ಕಬಡ್ಡಿ, ಒಂದು ಭಾರತೀಯ ಸೇನೆ, ಈ ಮೂರೂ ಸಹ ನನಗೆ ಅನ್ನ ಕೊಟ್ಟಿದೆ. ದೇವರು ಇವತ್ತೊಂದು ಸ್ಥಾನಮಾನ ಕೊಟ್ಟಿದೆ. ಹಾಗೆ ಬಹಳ ಮುಖ್ಯವಾಗಿ ಇದ್ರ ಜೊತೆಗೆ ಒಂದು ಪ್ಲೇಯರ್ ಆದಮೇಲೆ ನನಗೆ ಒಬ್ಬ ನನಗೆ ಅಂತ ಒಂದು ಸೀತಾರಾಮ್ ಅಂತ, ಕಬಡ್ಡಿಯ ಸೀತಾರಾಮ್ ಅಂದರೆ ನನಗೆ ನಿಜವಾಗ್ಲೂ ಯಾರೇನಂತಾರ ನಮಗೆ ಆ ಸೀತಾರಾಮ್ಗೆ ನನ್ನ ಈ ಟೈಮಲ್ಲಿ ನೆನೆಸ್ಕೊಬೇಕು. ಅನ್ನ ಕೊಟ್ಟವ್ರನ್ನ ಯಾವತ್ತೂ ನೆನೆಸ್ಕೊಂಡೆ ಇರಬಾರ್ದು. ಅನ್ನ ಕೊಟ್ಟವ್ರನ್ನ ನಾವು ಹೊತ್ತಿದಂಥ ಏಣಿನ ಯಾವತ್ತೂ ಮರಿಬಾರ್ದು. ಅದಕ್ಕೆ ಸೀತಾರಾಮ್ ಸಾರು. ಹಾಗೆ ಅವರೆಲ್ಲ ಇವತ್ತು ಅದನ್ನು ನೆನೆಸ್ಕೋಬೇಕು. ಆದರೆ ಅದ್ರ ಜೊತೆಗೆ ನನಗೆ ನೆಕ್ಸ್ಟ್ ಮುಂದಿನ ಅಂತ ನಾನು ಕೊಟ್ಟಿದ್ದು ಅಂದರೆ VC ರಮೇಶ್, VC ಸುರೇಶ್ ಅವರು ನನಗೆ ಅಂತಾರಾಷ್ಟ್ರೀಯ ಅವಕಾಶಗಳಲ್ಲಿ, ಪ್ರೊ ಕಬಡ್ಡಿ ಅವಕಾಶಗಳಲ್ಲಿ ಹಾಗೂ ಕಬಡ್ಡಿ ಅಸೋಸಿಯೇಷನಲ್ಲಿ ನಾನು ಕನ್ವೀನರ್ ಕೂಡ, ನಾನು ಸಂಸ್ಥೆ ಕೂಡ ನಾನು ತಿರುಗುವ ಕನ್ವೀನರು. ಜೊತೆಗೆ
ಒಂದು ಜಿಲ್ಲೆಯ ಅಧ್ಯಕ್ಷ ಕೂಡ. ಆದರೆ ಅದಕ್ಕೆ ನನಗೆ ಒಬ್ಬ ಗುರುವರಿಗೆ ಹೇಳೋಕ್ಕೆ ಸಮಯ ಇಲ್ಲ. ನಾನು ಕೂಡ ಹೇಳೋದಂದ್ರೆ, ಯಾಕಂದರೆ ನನ್ನ ತವರು ಗ್ರೌಂಡ್ ಇದು, ನನ್ನ ತವರು ಮನೆ FC ಒಟ್ಟು 4th ಇಯರ್ ಮೇನು, ನನ್ನ ಸ್ವಂತ ಮನೆ. ಅದರಿಂದ ಎಲ್ಲ ನನಗೆ ಈ ಒಂದು ಸ್ಥಾನಮಾನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಜೀವನದಲ್ಲಿ ನಾನು ಈ ಸ್ಥಾನಕ್ಕೆ ಕಾರಣಕರ್ತಾರಂತ ನನ್ನ ಎಲ್ಲ ಹಿರಿಯ ಉಳಿದು ಮಾಡು ಮನಸ ಇರೋದು 3 ದಿವಸ. ನಾವು 3 ದಿವಸದಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ನಾವು ಒಂದೇ ದಿವಸದಲ್ಲಿ ನಾವು ಇಡೀ ಕರ್ನಾಟಕ ಮಾಜಿ ಸಿಂಗರ್ ಕೆಲಸ ಮಾಡ್ತಿದ್ದೆ ಪ್ರಾಮಾಣಿಕವಾಗಿ. ನಾವು ಪ್ರಾಮಾಣಿಕ ಸೇವೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹ ಪ್ರಾಮಾಣಿಕವಾಗಿ ದೇಶ ಸೇವೆ ಹೇಗೆ ಮಾಡುತ್ತಾ ನಿನ್ನೆ ಆಕಾಶವಾಣಿ ದೂರದರ್ಶನ ನಿನ್ನೆ ನನಗೆ ಲೈವ್ ಪ್ರೋಗ್ರಾಮ್ ಇತ್ತು. ಯಾರು ಮಾಡಿದ್ರೆ ಗೊತ್ತಿಲ್ಲ. ನಿನ್ನೆ ಲೈವ್ ಪ್ರೋಗ್ರಾಮ್ ಅಲ್ಲಿ ಆಕಾಶವಾಣಿ ಕೇಳಿದ್ರು, ಯುವಜನತೆ ದೇಶ ಸೇವೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ರು ಕ್ವಶನ್. ಫೋನಿನ ಕಾರ್ಯಕ್ರಮ ಕೂಡ ಇತ್ತು ನಿನ್ನೆ 11 ಗಂಟೆಯಲ್ಲಿ. ಆದರೆ ಯುವಜನತೆ ದೇಶ ಪ್ರೇಮ ಯಾವ ರೀತಿ ಮಾಡಬೇಕು, ಯಾರ್ಯಾರು ದೇಶ ಪ್ರೇಮ ಯಾರು ಮಾಡ್ತಿದ್ದೀರಿ, ಯಾರೇ ಮಾಡ್ತಿದ್ದೀರಾ, ಯಾವ ರೀತಿ ಅಲ್ಲ. ನೀವು ಮಾಡೋ ಒಬ್ಬ ಆಟೋ ಡ್ರೈವರು ಆಟೋ ಓಡಿಸ್ತೀನಿ, ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ, ಕಾರ್ಯ ಕೆಲಸ ಮಾಡ್ತೀನಿ. ಓದ್ತೀರಾ, ನೀವು ಓದ್ತೀರಾ ಅಲ್ವಾ, ವಿದ್ಯಾರ್ಥಿಗಳು ಓದ್ತೀರಾ. ನೀವು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಅದೇ ದೇಶ ಪ್ರೇಮ. ನೀವು ಮಾಡೋ ಕೆಲಸ ಪ್ರಾಮಾಣಿಕತೆ ಇದ್ರೆ ನೀವು ಮಾಡುವಂಥದ್ದೇ ದೇಶ ಪ್ರೇಮ. ಆ ದೇಶ ಪ್ರೇಮವನ್ನ ಪ್ರತಿಯೊಬ್ಬರು ಮಾಡಬೇಕು. ನಾವು ಯುವಕರ ತಂಡ ನಾವು ಉದ್ದೇಶ ಅಷ್ಟೇ. ಇವತ್ತಿನ ಸಿಸ್ಟಮ್ ಹಾಳಾಗೋಗಿದೆ. ಇವತ್ತಿನ ಸಿಸ್ಟಮ್ ಹಾಳಾಗೋಗಿದೆ. ಏನಾಗುತ್ತೋ ಮುಂದಕ್ಕೆ ಗೊತ್ತಿಲ್ಲ. ಆದರೆ ನಮ್ಮ ಕೈಲಾದ ಸಹಾಯನ ಯುವಕರ ತಂಡ ಎಷ್ಟು ಸಾಧ್ಯ ಅಷ್ಟು ನಾವು ದೇಶ ಪ್ರೇಮವನ್ನು ತೋರಿಸುವಂಥ ಕೆಲಸ, ಜೊತೆಗೆ ಸಾಮಾಜಿಕವಾಗಿ ತೋರಿಸುವಂಥ ಯುವಕರನ್ನ ಸ್ವಲ್ಪ ಬದಲಾವಣೆ ಮಾಡುವಂಥ ಕೆಲಸ. ನಾವು ಮೊನ್ನೆ ಕೂಡ ಆನ್ಲೈನ್ ಗೇಮ್ ಇನ್ನೊಂದು ಸಿಗ್ತಾ ನಾವು ಹೋರಾಟನೆ ಮಾಡಿದ್ವಿ. ಆನ್ಲೈನ್ ಗೇಮ್ ಎಷ್ಟು ಜನ ನನಗೆ ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದಾರೆ ಮೊನ್ನೆ ಅಲ್ವಾ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಯುವಕರಿಗೆ ಸ್ವಲ್ಪ ನಮ್ಮ ಒಂದು ಬದಲಾವಣೆ ತರುವಂಥ ಕೆಲಸವನ್ನು ನಮ್ಮ ತಂಡ ಮಾಡ್ತಿದೆ. ನಮ್ಮ ತಂಡ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಿದೆ. ನಮ್ಮ ಈ ಒಂದು ತಂಡ ಎಲ್ಲೇ ಇದ್ರೂ ಹೋರಾಟಕ್ಕಿರ್ತದೆ. ದೇಶಕ್ಕಾಗಿ ನಾವು ದೇಶಕ್ಕಾಗಿ ದೇಶ ಪ್ರೇಮಕ್ಕಾಗಿ ಎಲ್ಲರಿಗೂ ಚಪ್ಪಳರಿಗೆ ಡಾಕ್ಟರ್ NK ಶಿವಣ್ಣರವರಿಗೆ ಅವರ ಒಂದು ಸಾಧನೆ ಮೆಚ್ಚಿ ಡಾಕ್ಟರೇಟ್ ಪ್ರಶಸ್ತಿ ಸಾಧಿಸಿದ್ದಾರೆ. ಸ್ಥಳೀಯಲ್ಲಿ ಶ್ರೀ ಸಾಯಿ ಜನ್ಮಗಳ ತಂಡದ ಕೃಪಾ ಸಾಗರ್ ಅವಾಗ ಎಷ್ಟಿತ್ತು, ಇವಾಗಲೂ ಅಷ್ಟೇ. 14 ಮನೋಜ್ ಗೌಡ ಡಬಲ್ ಆಂಕಲ್ ಹಾರ್ಟ್ ಋತುವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. 17-14 ಕೇವಲ 3 ಅಂಕದ ಅಂತರದಲ್ಲಿ ಪಂದ್ಯ ಸಾಕ್ತಾರೆ. ದಾಳಿಯಲ್ಲಿ ಮಂಜು ಎಂಟಿ ರನ್ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ದಾಳಿಯಲ್ಲಿ ಕಿರಣ್ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ್ದಾರೆ. ನೆಲಮಂಗಲದ ರೈಲ್ವೆ ಕನ್ನಡಿಯ ಒಬ್ಬ ಯುವ ಆಟ ಉತ್ತಮವಾದಂತಹ ಟಚ್ ಪಾಯಿಂಟ್. (17-15) in favor of Royals Sports Club.
ಠಾಣಿಯಲ್ಲಿ ಮನೋಜ್ ಹಾಗೂ ಆಟಗಾರ ನಡುವೆ ರೈಟ್ ಕವರ್ ಭಾಗದಲ್ಲಿ ಮನೋಜ್, ಕವರ್ ಭಾಗದಲ್ಲಿ ಬಾಲಾಜಿ ಹಾಗೂ ಅಂಚಲ್ ಬೋನಸ್ ಅಂಕದೊಂದಿಗೆ ವಾಪಸ್ ಆಗ್ತಾರೆ. 18-15 3 ಅಂಕದ ಮುನ್ನಡೆಯಲ್ಲಿ ರಾಯಲ್ಸ್. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ಶ್ರೀ ಪ್ರಿಯಕೃಷ್ಣ ಫೌಂಡೇಶನ್ ಇವರ ಆಶ್ರಯದಲ್ಲಿ ಸಾಕಷ್ಟು ವೇಗದ ದಾಳಿಯಾಗಿದ್ದಾರೆ. ಯೋಗಿ ಅವರನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ ರಾಯಲ್ಸ್ ತಂಡದ ಆಟಗಾರರು. सलाम रॉकी भाई. ಎಸ್, ಮೂರ್ತಿ ಚಿಕ್ಕದಾದ್ರು ಕಬಡ್ಡಿಯಲ್ಲಿ ಆತನ ಕೀರ್ತಿ ದೊಡ್ಡದು. ಠಾಣಿಯಲ್ಲಿ ಮನೋಜ್ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ. ಆತನ ಆಟವನ್ನು ಮೆಚ್ಚಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಆತನಿಗೆ ಉದ್ಯೋಗ ಸಿಕ್ಕಿದೆ. ನಿಜವಾಗ್ಲೂ ಕಬಡ್ಡಿ ಕ್ರೀಡಾಪಟುಗೆ ಎಲ್ಲ ಜೋರ ಚಪ್ಪಳೆ ಬರಲಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದಲೇ ಅವರು ಅನೇಕ ವರ್ಷಗಳ ಕಾಲ ಕಬಡ್ಡಿಯನ್ನು ಆಡ್ತಾ ನೀವು ಬೆಂತಟ್ಟಿರೋದ್ರಿಂದಲೇ ಇಂದು ಪ್ರೊ ಕಬಡ್ಡಿಯಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ನಿಜವಾಗ್ಲೂ ಅವರ ಪ್ರೋತ್ಸಾಹಕ್ಕೆ ಒಂದು ಅಂಕದ ಮುನ್ನಡೆಯಲ್ಲಿ ರಾಯಲ್ಸ್. ಮನೋಜ್ ವಾಪಸ್ ಆಗಿದ್ದಾರೆ. 19-18 ಒಂದು ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಆರ್ಮಿ ಕಪ್ 2025 ಯಾವ ತಂಡ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಎಲ್ಲರಿಗೂ ಎದೆ ಬಡಿತ ಹೆಚ್ಚಾಗ್ತದೆ. ಮಾಡು ಇಲ್ಲವೇ ಮಡಿ. ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡೆ. ಮನೋಜ್ ಗೌಡ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಲೋಹಿತ್. ಬೋನಸ್ ಅಂಕದ ಸಿಟ್ಟು ಆಗ್ತದೆ. 20-18 in favor of ರಾಯಲ್ಸ್. ಮತ್ತು ದಾಳಿಯಲ್ಲಿ ಕೃತಿಕ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶ್ರೇಯಸ್. ಉತ್ತಮವಾದಂತಹ ಎಸ್ಕೇಪ್. 20-19 ಒಂದು ಅಂಕದ ಮುನ್ನಡೆಯಲ್ಲಿ ರಾಯಲ್ಸ್ ತಂಡ. ಮನೋಜ್ ಗೌಡ ರಾಷ್ಟ್ರೀಯ ಕಬಡ್ಡಿ ಆಟಗಾರನಾಗಿ ಜೊತೆಗೆ 22-19 in favor of Royals Sports Club. ಇಪ್ಪತ್ತೊಂದು 19 22-19 in favor of the Royal Sports Club. ಕೃಪಾಸಾಗರ್ ಶ್ರೀ ಸಾಯಿ ನಿರ್ಮಂಗಲ ತಂಡದ ಶಿವ ಶ್ರೀ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಶ್ರೇಷ್ಠ ಡಿಫೆಂಡರ್. 23-19 23
4 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಇಪ್ಪತ್ಮೂರು 20ರಲ್ಲಿ ಪಂದ್ಯ 23-20 in favor of ರಾಯಲ್ಸ್. ಪ್ರೇಕ್ಷಕರ ಸಮಯ ಮಧ್ಯರಾತ್ರಿ 12 ಗಂಟೆ. ಒಂದು ರೋಚಕವಾದಂಥ ಪಂದ್ಯ ನಡೀತಾ ಇದೆ. ಮನೋಜ್ ಇವತ್ತು ಕಾರ್ಯಕ್ರಮಕ್ಕೆ ಮಾರುತಿ ಮೆಡಿಕಲ್ನ ಮಾಲೀಕರು ಮಹೇಂದ್ರ ಮುನಂತ್ರನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಾರುತಿ ಮೆಡಿಕಲ್ಸ್ ನ ಸಂಸ್ಥಾಪಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನೀಡುತ್ತಿದ್ದ ರಾಜಕಾರಣ 25-21 in favor of Royals. ಅದ್ಭುತವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಡ್ತಾನೆ ರಾಯಲ್ಸ್ ತಂಡದ ಶ್ರೇಯಸ್. 26-21 in favor of ರಾಯಲ್ಸ್ ಸ್ಪೋರ್ಟ್ಸ್ ಕ್ಲಬ್. ಗಾಡಿಯಲ್ಲಿ ಮಂಜು. ಎಲ್ಲರೂ ಟೈಮ್ ಕೇಳ್ತಾ ಇದ್ರ. ಸಮಯ ರಾತ್ರಿ 12 ಗಂಟೆ 2 ನಿಮಿಷ. ನನ್ಗೊತ್ತು ನೀವು ಮ್ಯಾಚ್ ಟೈಮ್ ಕೇಳ್ತಿದ್ರು, ನನ್ಗೊತ್ತು. ಬಟ್ ನಾನು ಹೇಳಕ್ಕಾಗಲ್ವೇ? ಯಾಕೆ ಅಂತಂದ್ರೆ ಟೈಮ್ ಇರೋದು ನಮ್ಮ ತೀರ್ಪುಗಾರ ಹತ್ರ. ಮುಖ್ಯ ತೀರ್ಪುಗಾರರು ಲಾಸ್ಟ್ 5 minutes ಇರ್ಬೇಕಂತ ಹೇಳ್ತಾರೆ. ವೇಟ್ ಮಾಡಿ. ನಮ್ ಕೆಲಸ ಏನಂದ್ರೆ ನಿರೂಪಣೆ ಮಾಡೋದು, ಕಾಮೆಂಟ್ರಿ ಮಾಡೋದು ಅಷ್ಟೇ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಿಮ್ ಕೆಲಸ ನೀವು ಮಾಡ್ತೀರಾ. ಮ್ಯಾಚ್ ಮುಗಿದ್ಮೇಲೆ ಎಲ್ಲರೂ ಮನೆಗೆ ಹೋಗಿ ಆರಾಮಾಗಿ ಮಲಗ್ತೀವಿ. ಸ್ಕೋರ್ ರಾಯಲ್ಸ್ ಮುನ್ನಡೆಯಲ್ಲಿದೆ. ವೇಟ್ ಮಾಡಿ. ಇಪ್ಪತ್ತೈದು 21 4 ಅಂಕದ ಮುನ್ನಡೆಯಲ್ಲಿ ರಾಯಲ್ಸ್ ತಂಡ ಇದೆ. ಈಗ ಬಂದು ನೋಡಿ, 2 ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಹಾಕಿದೆ. 25-21 4 ಅಂಕದ ಮುನ್ನಡೆಯಲ್ಲಿ ರಾಯಲ್ಸ್ ತಂಡ. ದಾಳಿಯಲ್ಲಿ ಯೋಗಿ What a catch! ಇಪ್ಪತ್ತೇಳು 21 6 ಅಂಕದ ಮುನ್ನಡೆಯಲ್ಲಿ ರಾಯಲ್ಸ್. ಮನೋಜ್ ಗೌಡ ಎರಡು ತಂಡದ ನಾಯಕರಿಗೆ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 27-21 ಮಿಸ್ ಆಯ್ತು. ಅದ್ಭುತವಾದಂತಹ ಟ್ಯಾಕಲ್. It's a do or die.
ಎಸ್ ಪ್ರೇಕ್ಷಕರು ಬಂದಾದ ಮೇಲೆ ನಮ್ಮ ರಾಕಿ ಅವರು ಒಂದು ರೈಡ್ ಮಾಡ್ಬೋದ ಕಾನ್ಫಿಡೆಂಟ್ ಸಿಂಪಲ್ ಕಲಾವಿದ 3 ಅಂಕಗಳು ಮಂಜು ಪಾದಗಳ ಚಲನೆಗೆ ಮಂಜು ಮಾಡು ಇಲ್ಲವೇ ಮಾಡಿ ಅಂಕವನ್ನು ಪಡೆಯಬೇಕಂತ ಒತ್ತಡ ಇಲ್ಲ. ಮಂಜು 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಅದೇ 3 ನಿಮಿಷದ ಆಚೆ ಮಾತ್ರ ಬಾಕಿ ಇದೆ. 30-22 30-22. ದಾಳಿಯಲ್ಲಿ ರಾಜ್ ಬೋನಸ್ ಜೊತೆ 30-24 30-24. 30-24ರಲ್ಲಿ 6 ಅಂಕದ ಅಂತರ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಮನೋಜ್ ಗೌಡ ಮಿಸ್ಟೇಕ್. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಾಳಿಯಲ್ಲಿ ಅಂಜನ್ ದಾಳಿ ಅಂಜನ್ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ಆಯೋಜಿಸುತ್ತ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಮ್ಮ ಭಾಗದ ಜನಪ್ರಿಯ ಶಾಸಕರು ಸನ್ಮಾನಿಸಿದ ಪ್ರಿಯಾ ಕೃಷ್ಣ ಸರ್ ಅವರ ನೇತೃತ್ವದಲ್ಲಿ ಪ್ರಿಯಾ ಕೃಷ್ಣ ಫೌಂಡೇಶನ್ ಆಶ್ರಯದಲ್ಲಿ ಒಳ್ಳೆಯ ಕಾರ್ಯಕ್ರಮ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರು ಸನ್ಮಾನಿಸಿದ ಡಾಕ್ಟರ್ NK ಶಿವಣ್ಣರವರ ನೇತೃತ್ವದಲ್ಲಿ ಗೋವಿಂದರಾಜನಗರ ವಾರ್ಡ್ ಅಧ್ಯಕ್ಷರಾಗಿರುವ ಶ್ರೀಯುತ ಲಕ್ಕಣ್ಣರವರ ಒಂದು ಸಾರಥ್ಯದಲ್ಲಿ ರಘುರವರು ಅವ್ರ ಜೊತೆಲಿ ಬೆನ್ನೆಲುಬಾಗಿ ನಿಂತರು. ಹಾಗೆ ಶರತ್ ರವರು, ರಮೇಶ್ ರವರು, ನಾಗಭೂಷಣ್ ರವರು ಅವ್ರ ಜೊತೆಲಿ ಒಂದು ಫುಲ್ ಟೀಮ್ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಸಲ ಕಪ್ ಯಾರ್ದು? ಶ್ರೀ ಸಾಯಿ ಯೋಗೇಶ್ ಸರಳ ಪ್ರಯತ್ನ ಇತ್ತು. ಶಿವ ಕೊನೆಯದಾಗಿ ರಾಕಿ 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 ಯಾರೋ 10 ಜನ ಹೊಡೆದು ಟಾನ್ ಆದವನಲ್ಲ ನಮ್ಮ ರಾಕಿ. ಅವ್ರು ಹೊಡೆದಿರೋ 10 ಜನನು ಟಾನೆ. ಜಾಲೆ ಜಾಲೆ Yes.